ಹಾಯ್ ಫ್ರೆಂಡ್ಸ್, ಜ್ಯೋತಿ ಲಾಕ್ಸ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ಯಾವುದ್ಯಾವುದು ಶಾಂಪು ತಗೊಂಡು ಬಂದು ಹಾಕ್ಕೊಂಡು ತಲೆ ಫುಲ್ಲು ಕೂದಲು ಎಲ್ಲ ಡ್ಯಾಂಡ್ರಫ್ ಆಗಿದೆ, ಕೂದಲೆಲ್ಲ ಫುಲ್ಲು ಉದುರ್ತಾ ಇದೆ. ಅದಕ್ಕೆ ನಾನು ಮನೆಯಲ್ಲೇ ಆಯಿಲ್ ರೆಡಿ ಮಾಡ್ತೀನಿ. ಈ ಆಯಿಲ್ ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಏನೆಲ್ಲ ಹಾಕ್ತೀನಿ ಅಂತ ನಾನು ನಿಮಗೆ ಬಂದು ಇಲ್ಲಿ ತೋರಿಸ್ತೀನಿ, ನೀವು ಬಂದು ನೋಡಿ ಆಯಿತಾ. ಇದು ಶುದ್ಧವಾದ ಕೊಬ್ಬರಿ ಎಣ್ಣೆ, ಇದರಲ್ಲಿ 1/2 ಲೀಟ್ರ್ ಇದೆ. ಇದನ್ನ ಇವಾಗ ನಾನು ಇದಕ್ಕೆ ಏನೆಲ್ಲ ಹಾಕಬೇಕಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ, ಪ್ಯಾರಾಶೂಟ್ ಏನಲ್ಲ, ಇದು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ. ಇದು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ 1/2 ಲೀಟ್ರ್ ಆಯಿಲ್ ಹಾಕ್ತೀನಿ ನಾನು. ಹಾಫ್ ಲೀಟ್ರೂ ಆಯಿಲ್ ಹಾಕಿದ್ದೀನಿ ನೋಡಿ. ಫುಲ್ಲು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಫ್ರೆಂಡ್ಸ್, ಫಸ್ಟು ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ಸಾಕಷ್ಟೇ. ಆಮೇಲೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಆಯಿಲಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇದು 3 ಮಿಕ್ಸ್ ಆಗಿ ಆಯಿಲ್ ಜೊತೆ ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ದಾಸವಾಳ ಹೂವು ಬರುತ್ತಲ್ವ, ರೆಡ್ ಕಲರಿಂದು, ಆ ದಾಸವಾಳ ಹೂವು ಹಾಕಿದರೂ ಚೆನ್ನಾಗಿರುತ್ತೆ. ಆಮೇಲೆ ಕೆಲವರು ಅಲ್ವೇರಾ ಗಿಡ ಹಾಕ್ತಾರೆ. ಇದು ದಾಸವಾಳ ಹೂವು ನಮ್ಮ ಮನೆ ಹತ್ರ ಇಲ್ಲ, ಅದು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಇದು ತಲೆಯಲ್ಲಿ ಡ್ಯಾಂಡ್ರಫ್ ಎಲ್ಲ ಆಗಿರುತ್ತಲ್ವ, ಇದನ್ನು ಹಾಕಿ ಒಂದು 1 ಅವರ್ ಬಿಟ್ಟು ಕ್ಲೀನಾಗಿ ತಲೆ ಕೂದಲು ವಾಶ್ ಮಾಡ್ಕೋಬೇಕು. ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಯಾಕಂದರೆ ನನ್ನ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇತ್ತು, ಯಾವುದು ಶಾಂಪು ಹಾಕಿದರೂ ಡ್ಯಾಂಡ್ರಫ್ ಹೋಗ್ತಿರಲಿಲ್ಲ. ಇವಾಗ ನಾನು ಇದೇ ಆಯಿಲ್ ಹಾಕಿ ಡೈಲಿ ವೀಕ್ಲಿ 3 ಟೈಮ್ ಹಾಕ್ತೀನಿ ಆಯಿಲನ್ನು. 3 ಟೈಮ್ ಹಾಕಿ ತಲೆನ ಕ್ಲೀನಾಗಿ ವಾಶ್ ಮಾಡ್ಕೋತೀನಿ. ಇವಾಗ ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ಲ. ಆಯಿಲ್ ಕುದೀತಾ ಇದೆ, ಇದು ಕುದೀತಾ ಇರಲಿ. ನೋಡೋಣ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ. ಮನೇಲಿ ಯಾರು ನನ್ನ ಜೊತೆ ಮಾತಾಡೋಕ್ಕಿಲ್ಲಲ್ಲ, ಫುಲ್ಲೇ ಯಾರು ಇರಲ್ಲ, ನಾನು ಇವ್ರ ಜೊತೆ ಮಾತಾಡ್ತಿರ್ತೀನಿ ನೋಡಿ. ಅವರಿಗೆ ಬೆಳಿಗ್ಗೆ 1 ಟೈಮ್ ಫುಡ್ ಹಾಕಿದ್ದೀನಿ. ಸ್ವಲ್ಪ ದೊಡ್ಡರಾಗಿದ್ದಾರೆ ಇವಾಗ. ಅವರು ಇವಾಗ 1 ಇಯರ್ ಆಗ್ತಾ ಬಂತು ಅವ್ರು ಬಂದು, ನಮ್ಮ ಮನೆ ಬಂದು. ಹೇಗೆ ಆಟ ಆಡ್ತಿದ್ದಾರೆ ನೋಡಿ. ಫ್ರೆಂಡ್ಸ್, ಆಯಿಲ್ ರೆಡಿ ಆಯಿತು ನಂದು. ಈರುಳ್ಳಿ ಎಲ್ಲ ಫುಲ್ಲು ಬ್ರೌನ್ ಕಲರ್ ಬಂದಿದೆ. ಕರಿಬೇವು ತುಂಬ ತಲೆಗೆ ಒಳ್ಳೇದು ಹಾಕಿದರೆ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಇದು ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾಗೋ ತನಕ ಬ್ರೇಕ್ ಕೊಡೋಣ ಅದಕ್ಕೆ, ಆಯಿತಾ. ನೋಡಿ ಫ್ರೆಂಡ್ಸ್, ಆಯಿಲ್ ಫುಲ್ಲು ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕಬೇಕು. ಇದನ್ನು ಕ್ಲೀನಾಗಿ ಸೋಸಬೇಕು. ಇವಾಗ ನಾನು ಸೋಸ್ತೀನಿ ನೋಡಿ. ಇವಾಗ ಫುಲ್ಲು ಸೋಸಿದ್ದೀನಿ ನೋಡಿ.
ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನೊಂದು ಗಾಜಿಂದು ಬೌಲ್ ಥರ ಬರುತ್ತಲ್ಲ, ಅದರಲ್ಲಿ ಹಾಕಿಟ್ರೆ ಎಷ್ಟು ದಿವಸ ಬೇಕಾದ್ರೂ ಹಾಕಿಡ್ಬೋದು, ಹಾಳಾಗಲ್ಲ. ನೋಡಿ ಫ್ರೆಂಡ್ಸ್, ಆಯಿಲ್ ರೆಡಿಯಾಗಿದೆ ನೋಡಿ. ಇದನ್ನು ವಾರದಲ್ಲಿ ಒಂದು 3 ಸಲ ತಲೆಗೆ ಹಚ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಡ್ಯಾಂಡ್ರಫು ಏನು ಬರಲ್ಲ. ಮೆಂತೆಕಾಳು ಕರಿಬೇವೆಲ್ಲ ಹಾಕಿದ್ವಲ್ಲ, ಕರಿಬೇವು ಹಾಕೋಕ್ಕೋಗಿ ತುಂಬ ಸ್ಮೆಲ್ ಬರ್ತಾ ಇದೆ ಆಯಿಲು. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಆಯಿಲ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.